ಕ್ಷೇತ್ರ ಇದು ತಿರ್ಗಾ ಮಹಾಮಠದ ಒಂದು ಪುಣ್ಯಕ್ಷೇತ್ರದ ಪ್ರತಿ ವರ್ಷದ ಪದ್ಧತಿಯಂತೆ ಎಲ್ಲ ಭಕ್ತರ ಇಚ್ಛೆಯಂತೆ ಡಿಸೆಂಬರ್ 2ರಂದು ನಡೆಯುವಂಥ ಗುರುವಂದನಾ ಸಮಾರಂಭ ಕಳೆದ ಬಾರಿ ಬುಗುಳ್ಕೋಡು ಮಹಾಮಠದ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿರುವಂಥದ್ದು. ಸುಮಾರು 30,000 ಈ ಜಗತ್ತಿಗೆ ಅನ್ನ ನೀಡುವಂಥ ಅನ್ನದಾತನಿಗೆ ಪುಷ್ಪವೃಷ್ಟಿಯನ್ನು ಮಾಡುವುದರ ಮುಖಾಂತರ ಶ್ರೀಮಠದ ಆಶೀರ್ವಾದ ಶ್ರೀರಕ್ಷೆಯನ್ನು ನೀಡಿ ಈ ಭಾಗದ ಈ ನಾಡಿನ ಸಮಸ್ತ ರೈತರಿಗೆ ಒಂದು ಒಳಿತನ್ನು ಬಯಸಿ ಈ ಮಠದ ಆಶೀರ್ವಾದವನ್ನು ನೀಡಿರ್ತಕ್ಕಂಥದ್ದು. ಅದು ಬಹುಶಃ ಈ ಭಾಗದ ರೈತರಷ್ಟೇ ಅಲ್ಲ, ಇಡೀ ನಾಡಿನ ರೈತರೆಲ್ಲರೂ ಒಂದು ವರ್ಷದಲ್ಲಿ ಮತ್ತೆ ಆ ಒಂದು ಗಳಿಗೆಯನ್ನು ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಕ್ಷಣ ಕಳೆದ 10-15 ದಿವಸಗಳ ಹಿಂದೆ ರೈತರಿಗೆ ಸಿಕ್ಕಿರುವಂಥ ನ್ಯಾಯ, ರೈತರಿಗೆ ಸಿಕ್ಕಿರುವಂಥ ಜಯ, ಅದು ಬಹುಶಃ ಯಾವ ರೈತರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ವರ್ಷದಲ್ಲಿ ಆ ರೈತರಿಗೆ ಒಳ್ಳೆಯದಾಗಿರ್ತಕ್ಕಂಥದ್ದು ನಮಗೂ ಕೂಡ ಭಾಳ ಸಂತೋಷವನ್ನು ತಂದಿರುವಂಥದ್ದು. ಅದರ ಜೊತೆಗೆ ಈ ವರ್ಷದ ಗುರುವಂದನಾ ಕಾರ್ಯಕ್ರಮ ಸುಕ್ಷೇತ್ರ ಜಿರ್ಗಾ ಮಹಾಮಠದ ಪುಣ್ಯಕ್ಷೇತ್ರದಲ್ಲಿ ಸಮಸ್ತ ಭಕ್ತರ ಇಚ್ಛೆ ಮೇರೆಗೆ ಅಲ್ಲಿ ಹಮ್ಮಿಕೊಂಡಿರುವಂಥದ್ದು. ಡಿಸೆಂಬರ್ 1ನೇ ತಾರೀಕು ಮತ್ತು 2ನೇ ತಾರೀಕು 2 ದಿವಸದ ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಡಿಸೆಂಬರ್ 1ನೇ ತಾರೀಕು ಶ್ರೀಮಠದ ಆವರಣದಲ್ಲಿ 100 ಅಡಿ ಎತ್ತರದ ತ್ರಿವರ್ಣ ಧ್ವಜವನ್ನು ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಅಂದು ಅನೇಕ ತಂಡಗಳಿಂದ ನಮ್ಮ ರಾಷ್ಟ್ರಧ್ವಜಕ್ಕೆ ನಾವೆಲ್ಲರೂ ಒಂದು ಗೌರವವನ್ನು ಸಮರ್ಪಣೆ ಮಾಡುವುದರ ಮುಖಾಂತರ ಆ ತ್ರಿವರ್ಣ ಧ್ವಜವನ್ನು ಲೋಕಾರ್ಪಣೆ ಆಗ್ತದೆ. ಅದಾದ ನಂತರ 1000 ಉಚಿತ ವಸತಿ ನಿಲಯದ ಆ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಶಾಲೆಯ ಕಟ್ಟಡ ಮತ್ತು ಅವರಿಗೆ ಪ್ರಸಾದ ನಿಲಯವನ್ನು ಅದನ್ನು ಕೂಡ ಉದ್ಘಾಟನೆ ಆಗ್ತದೆ. ಅದಾದ ನಂತರ 2ನೇ ತಾರೀಕು ಬೆಳಗ್ಗೆ ಶ್ರೀಮಠದ ಸಮಸ್ತ ಎಲ್ಲ ನಾಡಿನ 4-5 ರಾಜ್ಯಗಳಿಂದ ಅನೇಕ ಭಕ್ತರು ಆಗಮಿಸ್ತಾರೆ. ಪೂಜ್ಯ ಗುರುಗಳ ದೇವಸ್ಥಾನಕ್ಕೆ ವಿಶೇಷವಾದಂಥ ಪೂಜೆ ನಡೀತದೆ. ಅದಾದ ನಂತರ 11 ಗಂಟೆಗೆ ವಿಶೇಷವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೀತದೆ. ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ವರ್ಷ ವಿಶೇಷವಾಗಿರುವಂಥ ಕಾರ್ಯಕ್ರಮ ಏನು ಅಂತಂದರೆ, ಅನೇಕ ನಾಡಿನ ಮಠಾಧೀಶರು, ಪ್ರಯಾಗರಾಜದಿಂದ ಅನೇಕ ಸಾಧು ಸಂತರು ಅಲ್ಲಿ ಆಗಮಿಸ್ತಾರೆ. ಅದರ ಜೊತೆಗೆ ಈಗಾಗಲೇ ನಮ್ಮ ತೆಲಂಗಾಣ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ನಟರಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದೇವೆ. ಇನ್ನು 1-2 ದಿವಸಗಳಲ್ಲಿ ಅವರು ಬರ್ತಕ್ಕಂಥ ಕಾರ್ಯಕ್ರಮ ಅದು ನಿಗದಿ ಆಗ್ತದೆ. ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ, ವಿಶೇಷವಾದಂಥ ಸಮಾರಂಭದಲ್ಲಿ ಈ ನಾಡಿಗೆ, ಈ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂಥ, ಆ ರೈತರಿಗೆ ಒಂದು ತಮ್ಮ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಆ ರೈತರ ಬಾಳನ್ನು ಬೆಳಗಿಸುವಂಥ ಒಂದು ನಿಟ್ಟಿನಲ್ಲಿ ಸತತವಾಗಿ ಪ್ರಯತ್ನವನ್ನು ಪಟ್ಟು ಸರ್ಕಾರಕ್ಕೆ ಮತ್ತು ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ವಿಶೇಷವಾದಂಥ ಒತ್ತಡವನ್ನು ತಂದು ಈ ಭಾಗದ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿರುವಂಥ ನಮ್ಮ ಶಶಿಕಾಂತ್ ಗುರೂಜಿಯವರನ್ನು ಮತ್ತು ಚಿನ್ನಪ್ಪ ಪೂಜಾರಿ ಅವರನ್ನು ವಿಶೇಷವಾಗಿ ಆ ಸಮಾರಂಭದಲ್ಲಿ ಭಾಳಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು. ಕಾರಣ ಏನು ಅಂದರೆ, ಅವರಿಬ್ಬರಿಗೆ ನಾವು ಗೌರವವನ್ನು ಸಮರ್ಪಣೆ ಮಾಡಿದ್ರೆ ಈ ಭಾಗದ ಸಮಸ್ತ ರೈತರಿಗೆ ಸನ್ಮಾನ ಮಾಡಿದಂಥ ರೀತಿಯಲ್ಲಿ ಆಗ್ತದೆ ಅನ್ನುವಂಥ ಭಾವನೆಯಿಂದ ಅವರಿಗೆ ವಿಶೇಷವಾದಂಥ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಹೀಗೆ ಹಲವಾರು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಿ ನಡೀತದೆ.
ಹಾಗಾಗಿ ಈ ಮೂಲಕ ತಮ್ಮ ವಾಹಿನಿಯ ಮೂಲಕ ಸಮಸ್ತ ಈ ಭಾಗದ ಎಲ್ಲ ರೈತ ಬಾಂಧವರಿಗೆ, ಶ್ರೀಮಠದ ಭಕ್ತರಿಗೆ ಎಲ್ಲರಿಗೂ ಒಂದು ಆಹ್ವಾನವನ್ನು ನೀಡ್ತೇನೆ. ತಾವೆಲ್ಲರೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಬಂದು ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅನ್ನುವಂಥ ವಿಶೇಷವಾದಂಥ ಆಹ್ವಾನವನ್ನು ನೀಡಿ ಈ ವಾಹಿನಿ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.